ನಾನು ನನ್ನ ಸಾಧನೆ ನ್ಯೂಸ್ ಫಸ್ಟ್ನ ಈ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತ. ನಾನು ಸೋಮಣ್ಣ ಮಾಚಿಮಾಡ. ನಾನಿವತ್ತು ನನ್ನ ಕಾರ್ಯಕ್ರಮದಲ್ಲಿ ಒಬ್ಬ ವಿಶೇಷವಾದಂತಹ ವ್ಯಕ್ತಿಯನ್ನು ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಇವರು ಜೀವನದಲ್ಲಿ ಕನಸನ್ನು ಕಂಡವರು, ಕನಸನ್ನು ನನಸು ಮಾಡುವಂಥ ನಿಟ್ಟಿನಲ್ಲಿ ಗುರಿಯನ್ನು ಬೆನ್ನತ್ತಿ ಸಾಧಿಸಿ ತೋರಿಸಿದಂಥವರು. ಈ ಮೂಲಕ ಸಾಕಷ್ಟು ಜನರಿಗೆ ಮಾದರಿಯಾದಂತಹ ವ್ಯಕ್ತಿ. ಇನ್ನು ಸಾಧಕರು ಅಂದ ಮಾತ್ರಕ್ಕೆ ಕೇವಲ ಉದ್ಯಮಿಗಳು ಮಾತ್ರ ಅಲ್ಲ, ಶ್ರೀಮಂತಿಕೆಯಿಂದ ಹಣದಿಂದ ಸಾಧಕರಾಗೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಪ್ರೂವ್ ಮಾಡಿದಂಥವ್ರು. ಯಾಕಂದರೆ ಈ ವಿಶೇಷವಾದಂಥ ಅತಿಥಿ ಸಾಧನೆ ಮಾಡೋದಕ್ಕೆ ಆಯ್ಕೆ ಮಾಡಿಕೊಂಡಂತಹ ಕ್ಷೇತ್ರ ಸಮಾಜ ಸೇವೆ. ಹಾಗಿದ್ರೆ ಆ ವ್ಯಕ್ತಿ ಯಾರು ಅನ್ನುವಂತಹ ವಿಶೇಷತೆಯನ್ನು ನಾನಿವತ್ತು ಈ ಕಾರ್ಯಕ್ರಮದ ಮೂಲಕ ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ನಾನೀಗ ಬೆಂಗಳೂರಿನ ಸಂಜಯ್ ನಗರದ ಮುಖ್ಯ ರಸ್ತೆಯಲ್ಲಿರುವಂತಹ ರಾಧಾಕೃಷ್ಣ ಅಂತ ಒಂದು ದೇವಸ್ಥಾನ ಇದೆ. ಆ ದೇವಸ್ಥಾನದ ಪಕ್ಕದಲ್ಲಿರುವಂತಹ ಫುಟ್ಪಾತ್ ಮೇಲೆ ಇದ್ದೀನಿ. ನನ್ನ ಬಲಭಾಗದಲ್ಲಿ ವಾಲ್ ಆಫ್ ಹ್ಯೂಮ್ಯಾನಿಟಿ ಅನ್ನುವಂತಹ ಗೋಡೆ ಇದೆ. ಅಂದರೆ ಮಾನವೀಯತೆಯ ಗೋಡೆ ಅನ್ನುವಂತಹ ಗೋಡೆಯ ಮುಂಭಾಗದಲ್ಲಿ ಇದ್ದೀನಿ. ಹಾಗಿದ್ರೆ ಈ ಗೋಡೆಯ ವಿಶೇಷತೆಗಳೇನು ಇದನ್ನು ತಿಳಿಸ್ಕೊಡೋದಕ್ಕೆ ನನ್ನ ಜೊತೆಗೆ ಆ ವಿಶೇಷವಾದಂತಹ ಅತಿಥಿ ಕೂಡ ಜಾಯ್ನ್ ಆಗ್ತಾರೆ. ಇದರ ಜೊತೆಗೆ ನಾನು ಆಗಲೇ ಹೇಳಿದ ಹಾಗೆ ಸಾಧನೆ ಮಾಡೋದಕ್ಕೆ ಬೇರೆ ಬೇರೆ ಕ್ಷೇತ್ರಗಳನ್ನ ಜನ ಆಯ್ಕೆ ಮಾಡ್ಕೋತಾರೆ. ಆದರೆ ಇವರ ಆಯ್ಕೆ ಸಮಾಜ ಸೇವೆ. ಹಾಗಿದ್ರೆ ಅತಿಥಿ ಯಾರು? ಬನ್ನಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ನಾನು ನನ್ನ ಸಾಧನೆ ವಿಶೇಷ ಕಾರ್ಯಕ್ರಮದಲ್ಲಿ ಇವತ್ತಿನ ವಿಶೇಷವಾದಂತಹ ಅತಿಥಿ ಡಾಕ್ಟರ್ ಸುನೀತಾ ಮಂಜುನಾಥ್ ಅವರು. ಸಮಾಜ ಸೇವೆ ಮಾಡೋ ಮೂಲಕ ಸಾಧಿಸಿ ತೋರಿಸಬಹುದು ಅನ್ನೋದನ್ನ ತೋರಿಸಿಕೊಟ್ಟಂತ ಈ ವಿಶೇಷವಾದಂಥ ಅತಿಥಿ ಇವತ್ತು ನನ್ನ ಜೊತೆಗಿದ್ದಾರೆ. ಬನ್ನಿ ಅವರ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ತೆ ಸುನೀತಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್. ಹೇಗಿದ್ದೀರಿ? ಚೆನ್ನಾಗಿ, ತಾವು ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು ಸೋ ಮಚ್. ಎಷ್ಟು ಖುಷಿ ಇದೆ ಅಂದರೆ ಸಾಧಿಸಬೇಕು ಅನ್ನುವಂಥ ಕನಸುಗಳು ಪ್ರತಿಯೊಬ್ಬರಿಗೆ ಇದ್ದೇ ಇರುತ್ತೆ. ಅದು ಬೇರೆ ಬೇರೆ ಕ್ಷೇತ್ರಗಳನ್ನ ಆಯ್ಕೆ ಮಾಡ್ಕೊಂಡಿರ್ತಾರೆ. ಬಟ್ ಸುನೀತಾ ಅವರು ಸಮಾಜ ಸೇವೆ ಮೂಲಕನೂ ಕೂಡ ಸಾಧಿಸಿ ತೋರಿಸಬಹುದು ಅನ್ನೋದನ್ನ ತೋರಿಸಿಕೊಟ್ಟಿದ್ದೀರಿ. ಸಾಕಷ್ಟು ಜನಕ್ಕೆ ಇವತ್ತು ಮಾದರಿ ಆಗಿದ್ದೀರಿ. ಎಷ್ಟು ಖುಷಿ ಇದೆ ಸುನೀತಾ ಅವರಿಗೆ? ಖುಷಿ ಅನ್ನೋದು ಆತ್ಮತೃಪ್ತಿ ಆದರೆ ಮಾತ್ರ ಖುಷಿ ಅನ್ನೋದಕ್ಕೆ ಒಂದು ಅರ್ಥ. ಸೊ ಹಾಗಾಗಿ ನನಗೆ ಸಂಪೂರ್ಣವಾದಂಥ ಆತ್ಮತೃಪ್ತಿ ಈ ಒಂದು ಕ್ಷೇತ್ರದಲ್ಲಿ ನನಗೆ ಸಿಕ್ಕಿದೆ ಸರ್. ಸೊ ಐ ಆಮ್ ವೆರಿ ಹ್ಯಾಪಿ ವಿತ್ ದಿಸ್ ವರ್ಕ್ಸ್. ಸಾಕಷ್ಟು ಸೇವೆಗಳಲ್ಲಿ ತಾವು ತೊಡಗಿಸ್ಕೊಂಡಿದ್ದೀರಿ ನಿಮ್ಮನ್ನು ತಾವು. ವಾಲ್ ಆಫ್ ಹ್ಯೂಮ್ಯಾನಿಟಿ ಇದು ಕೂಡ ಒಂದು ಪ್ರಮುಖವಾದಂಥ ಉದ್ದೇಶ ನಿಮ್ಮ ಜೀವನದಲ್ಲಿ. ಏನಿದು ವಾಲ್ ಆಫ್ ಹ್ಯೂಮ್ಯಾನಿಟಿ ಅಂತಂದರೆ? ಸರ್, ವಾಲ್ ಆಫ್ ಹ್ಯೂಮ್ಯಾನಿಟೀಸ್ ಮಾನವೀಯತೆಯ ಗೋಡೆ. ನಾವು ಮನುಷ್ಯನಿಗೆ ಏನೇ ಇಲ್ಲ ಅಂದರೂ ಕೂಡ ಮಾನವೀಯತೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರಲೇಬೇಕಾಗುತ್ತೆ. ಹಾಗಾಗಿ ಪ್ರತಿಯೊಬ್ಬ ಮನುಷ್ಯನಲ್ಲೂ ಸಹ ಏನೋ ಒಂದು ಸಹಾಯ ಮಾಡಬೇಕು ಅಂತ ಇರುತ್ತೆ. ಆದರೆ ಅದನ್ನು ಯಾವ ರೀತಿ ವ್ಯಕ್ತಪಡಿಸಬೇಕು, ಹೇಗೆ ಮಾಡಬೇಕು ಅನ್ನುವಂಥ ಒಂದು ದಾರಿ ತೋರಿಸೋದಿಲ್ಲ. ಹಾಗಾಗಿ ಇದು ವಾಲ್ ಆಫ್ ಹ್ಯೂಮ್ಯಾನಿಟಿ. ಈ ಮಾನವೀಯತೆ ಗೋಡೆಯಲ್ಲಿ ಈಗ ನನ್ನಲ್ಲಿ ಅನೇಕ ವಸ್ತುಗಳಿದೆ, ನಾನು ಅದನ್ನು ಉಪಯೋಗಿಸೋದಿಲ್ಲ. ಆ ವಸ್ತುಗಳು ಇನ್ನೊಬ್ಬರಿಗೆ ತುಂಬ ಅತ್ಯಂತ ಬೇಕಾಗಿರುವಂತಹ ಒಂದು ವಸ್ತು ಆಗಿರುತ್ತೆ. ಹಾಗಾಗಿ ಹೆಚ್ಚಿನಾಗಿ ಇರುವಂತಹ ವಸ್ತುಗಳನ್ನು ಯಾರು ತಮಗೆ ಬೇಡ ಅಂತಾರೆ ಅವ್ರು ತೊಗೊಂಬಂದು ಇಲ್ಲಿ ಇಡ್ಬೋದು. ಯಾರಿಗೆ ಇದು ಅವಶ್ಯಕತೆ ಇದೆ ಅವ್ರು ತೊಗೊಂಡು ಹೋಗ್ಬೋದು. ಹಾಗಾಗಿ ಒಂದು ಬಾಂಧವ್ಯತೆ ಅನ್ನುವಂಥದ್ದು ಕ್ರಿಯೇಟ್ ಆಗುತ್ತೆ ಅನ್ನುವಂಥ ಒಂದು ಮುಖ್ಯ ಉದ್ದೇಶ ಈ ಒಂದು ವಾಲ್ ಆಫ್ ಹ್ಯೂಮ್ಯಾನಿಟಿ. ಇದರದ್ದು ಆಲೋಚನೆ, ಈ ಥರದೊಂದು ಸೆಟ್ ಆಫ್ ವಾಲ್ ಮಾಡಬೇಕು ನಾನು ಆಲೋಚನೆ ಬಂದಿದೆ ಯಾವಾಗ ಸುನೀತಾ ಅವರಿಗೆ? ಹಾಗೇನೆ ಎಷ್ಟು ವರ್ಷ ಆಯಿತು? ಏನೇನು ವಸ್ತುಗಳನ್ನು ಜನ ತಂದಿಲ್ಲಿ ಇಡ್ಬೋದು? ಸರ್, ಈಗ ಸುಮಾರು ಒಂದು ವರ್ಷದಿಂದನೂ ಸಹ ಇದು ಕಳೆದ ವರ್ಷ 2019 ಈ ಒಂದು ವಾಲ್ ಆಫ್ ಹ್ಯೂಮ್ಯಾನಿಟಿ ನಮಗೆ ಒಂದು ಕಾನ್ಸೆಪ್ಟ್ ಬಂದಿದ್ದು. ಇದು ತುಂಬ ಖುಷಿ ಇದೆ. ಯಾಕೆಂದರೆ ನಾವು ಪ್ರಾರಂಭದ ದಿನಗಳಲ್ಲಿ ಎಲ್ಲೋ ಒಂದು ರೀತಿ ಜನ ಇದಕ್ಕೆ ಸ್ಪಂದಿಸ್ತಾರೆ ಇಲ್ಲವ ಅನ್ನುವಂಥ ಒಂದು ಡೌಟ್ ನಮ್ಮಲ್ಲೂ ಕೂಡ ಇತ್ತು. ಆದರೆ ಮನುಷ್ಯರು ತುಂಬ ಹೃದಯಗಳು ಅಂತ ಹೇಳ್ಬೋದು. ಯಾಕೆ ಅಂದರೆ ನಮಗೆ ಈ ಒಂದು ನಂಬರ್ ಹಾಕಿದ್ವಿ. ಆ ನಂಬರ್ಗೆ ಕಾಲ್ ಮಾಡಿ ನಮ್ಮ ಮನೆಯಲ್ಲಿ ಫ್ರಿಡ್ಜ್ ಇದೆ, ವಾಷಿಂಗ್ ಮಿಷಿನ್ ಇದೆ, ಮತ್ತು ಕೆಲವರಂತೂ ಕಂಪ್ಯೂಟರ್ಸನ್ನು ತೊಗೊಂಬಂದಿಲ್ಲಿ ಇಟ್ಟರು. ಸೊ ಬೇಕಾಗಿರುವಂತಹ ಒಂದು BCom ಸ್ಟೂಡೆಂಟ್ ಆ ಒಂದು ಕಂಪ್ಯೂಟರ್ನ ತೊಗೊಂಡು ಹೋದರು. ಪರ್ಟಿಕ್ಯುಲರಾಗಿ ಈ ವಸ್ತುಗಳು ಅಂತ ಹೇಳ, ಬಟ್ ನಾವು ಹೇಳೋವಂಥದ್ದೇನೆಂದರೆ ಯೋಗ್ಯಕ್ಕೆ ಇಲ್ಲ ಅನ್ನುವಂಥ ವಸ್ತುಗಳನ್ನ ಯಾರೂ ಇಡಬೇಡಿ. ಚೆನ್ನಾಗಿರಬೇಕು, ಇನ್ನೊಬ್ಬರು ಸಹ ಅದನ್ನು ಯೂಸ್ ಮಾಡಬೇಕು, ಆ ರೀತಿಯ ಒಂದು ವಸ್ತುಗಳನ್ನ ಇಡಿ ಅಂತ ವೆರಿ ಗುಡ್ ರೆಸ್ಪಾನ್ಸ್ ಇದೆ ಸರ್ ಈ ಒಂದು ವಾಲ್ ಆಫ್ ಹ್ಯೂಮ್ಯಾನಿಟಿಯಲ್ಲಿ. ಅಂದರೆ ಸುನೀತಾ ಅವರ ಹಿಂದಿನ ಶಕ್ತಿ ಸುಮನ್ ಅನ್ನುವಂಥ ಫೌಂಡೇಶನ್. ಸುಮನ್ ಅಂದರೆ ಏನು ಆ್ಯಕ್ಚುಲಿ? ಸುಮನ ಅಂದರೆ ಎಷ್ಟೋ ಜನ ಅಂದ್ಕೊಂಡ್ಬಿಟ್ಟಿದ್ದಾರೆ ನನ್ನ ಸುನೀತಾ ಮಂಜುನಾಥ್ ಅಂತ. ಹಾಗಾಗಿ ಅದು ತಪ್ಪು. ಸುಂದರ ಮನಸ್ಸಿನ ನಾಗರಿಕರು. ಈ ಸಮಾಜಕ್ಕೆ ನಾನು ನನ್ನ ಒಂದು ಅಳಿಲು ಸೇವೆಯನ್ನು ಮಾಡಬೇಕು ಅಂತ ಯಾರಿದ್ದಾರೆ ಅವರೆಲ್ಲರೂ ಕೂಡ ಈ ಸುಮನ ಫೌಂಡೇಶನ್ ಸುಂದರ ಮನಸ್ಸಿನ ನಾಗರಿಕರಾಗ್ತಾರೆ. ಹಾಗಾಗಿ ಆ ಹೆಸರೇ ಆ ರೀತಿ ಇರೋದ್ರಿಂದ ಇವತ್ತು ಸಾವಿರಾರು ಜನರು ಕೂಡ ಇದಕ್ಕೆ ಸದಸ್ಯರಾಗಿದ್ದಾರೆ. ಐ ಥಿಂಕ್ ವಿ ಆರ್ ವೆರಿ ಬ್ಲೆಸ್ಡ್ ಅಂತ ಹೇಳ್ಬೋದು. ಓಕೆ, ವಾಲ್ ಆಫ್ ಹ್ಯೂಮ್ಯಾನಿಟಿ ಎಷ್ಟು ಕಡೆಗಳಲ್ಲಿ ಇದೆ? ಎಷ್ಟು ವರ್ಷ ಆಯ್ತು ಈ ಥರದೊಂದು ವಾಲ್ ಮಾಡಿ ತಾವಿಲ್ಲಿ? ಸೊ ಈ ಭಾಗದಲ್ಲಿ ನಾವು 2 ಇಂಪ್ಲಿಮೆಂಟ್ ಮಾಡಿದ್ವಿ. ಒಂಥರ ಇದು ಕಾನ್ಸೆಪ್ಟ್ ಬಂದಿದ್ದು ಹೇಗೆ ಅಂದರೆ, ಈಗ ನಾವು ಕೆಲವು ಇನ್ಸಿಡೆಂಟ್ಸ್ ಇದಕ್ಕೆ ಪ್ರೇರಣೆ ಅಂತ ಹೇಳ್ಬೋದು. ಎರಡೂ ಕೂಡ ತುಂಬ ಚೆನ್ನಾಗಿ ನಡೀತಾ ಇದೆ ಸರ್. ಓಕೆ ಓಕೆ ಅಂದರೆ ಪ್ರಮುಖವಾಗಿ ನಾವು ಇವತ್ತು ನೋಡ್ತಾ ಇದ್ವಿ ಒಂದಷ್ಟು ಬಟ್ಟೆಗಳನ್ನು ಜನ ತಂದಿಟ್ಟಿದ್ದಾರೆ. ಪ್ಯಾಂಟ್ ಆಗಿರ್ಬೋದು, ಶರ್ಟ್ಸ್ ಆಗಿರ್ಬೋದು, ಟೀ ಶರ್ಟ್ಸ್ ಆಗಿರ್ಬೋದು. ಆದರೆ ಯಾರಿಗೆ ಯೂಸ್ ಆಗುತ್ತೋ ಅವ್ರು ಬಂದು ತೊಗೊಂಡು ಹೋಗ್ಬೋದು. ಮಿಸ್ಯೂಸ್ ಆಗೋಲ್ವಾ ಕೆಲವೊಮ್ಮೆ?
ಸರ್ ಈಗ ಪ್ರತಿಯೊಂದು ಯಾವುದೇ ಒಂದು ನೀವು ಒಂದು ಉದಾಹರಣೆಗೆ ತಗೊಂಡ ಅದರಲ್ಲಿ ಅಡ್ವಾಂಟೇಜ್ ಆ್ಯಂಡ್ ಡಿಸ್ಅಡ್ವಾಂಟೇಜ್ ಬೋತ್ ಇಸ್ ಕಾಮನ್. ಬಟ್ ನಾನೇನು ಯೋಚನೆ ಮಾಡ್ತೀನಿ ಅಂದರೆ, ಈಗ ಇದರಲ್ಲಿ ಸುಮಾರು 7 ಅನಾಥಾಶ್ರಮಗಳು ಮತ್ತು ವೃದ್ಧಾಶ್ರಮದವರು ಸಹ ಇದರಿಂದ ಯೂಸ್ ಮಾಡ್ಕೊತಾರೆ. ಐ ಥಿಂಕ್ ಅನಾಥಾಶ್ರಮ ವೃದ್ಧಾಶ್ರಮ ಮಕ್ಕಳು ಮನೆಗೂ ಹೋಗಿ ನನಗೆ ಬಟ್ಟೆ ಕೊಡಿ ಅಂತ ಕೇಳಿದಾಗ ಸುಮಾರು ಜನ ಅದಕ್ಕೆ ಸ್ಪಂದಿಸೋದೇ ಇಲ್ಲ. ಅವ್ರಿಗೆ ಒಂಥರ ನಿಕೃಷ್ಟವಾಗಿ ಮಾತಾಡುವಂತಹ ಪ್ರಸಂಗಗಳು ನಾವು ನೋಡಿದ್ದೀವಿ. ಆದರೆ ಇಲ್ಲಿ ಯಾರನ್ನೂ ಕೇಳಂಗಿಲ್ಲ, ಇದು ನಿಮ್ಮ ಮನೆ ಥರ, ನಿಮ್ಗೆ ಯಾವಾಗ ಬೇಕಾದ್ರೂ ಬಂದು ತೊಗೊಂಡೋಗ್ಬೋದು. ಹಾಗಾಗಿ ನನಗೆ ಸುಮಾರು 7 ಅನಾಥಾಶ್ರಮಗಳು ಮತ್ತು 4 ವೃದ್ಧಾಶ್ರಮದವರು ಸ್ಥಳೀಕರು ತೊಗೊಂಡು ಹೋಗ್ತಾರೆ. ಬಟ್ ಅದ್ರ ಜೊತೆಗೆ ಅವರು ತೊಗೊಂಡು ಹೋಗುವಂಥ ಕೆಲಸವನ್ನು ಮಾಡ್ತಾರೆ. ಮತ್ತು ಯೋಗ್ಯ ಮಾಡೋಕ್ಕೆ ಅಂದರೆ ಉಪಯೋಗಿಸೋದಕ್ಕೆ ಸಾಧ್ಯನೇ ಇಲ್ಲುವಂತಹ ಒಂದು ವಸ್ತುಗಳೇನಿರುತ್ತೆ, ಬಟ್ಟೆಗಳೇನಿರುತ್ತೆ, ಅದನ್ನು ನಾವು ಮತ್ತೆ ಅದನ್ನು ರೀಸೈಕಲ್ ಅಂತ ನಾವೇನು ಕರಿತೀವಿ, ಅದನ್ನು ಒಂದು ಬೆಡ್ಶೀಟ್ ಥರ ಅದನ್ನು ಸ್ಟಿಚ್ ಮಾಡುವಂತಹ ಒಂದು ಕೇಂದ್ರ ಇದೆ, ಅಲ್ಲಿಗೆ ಕೊಟ್ಟು ಅದನ್ನು ಬೆಡ್ ಸ್ಪ್ರೆಡ್ ಎಲ್ಲ ಮಾಡಿ ಯಾರಿಗೆ ಬೇಕು, ಕೆಲವು ತುಂಬ ಅನಿವಾರ್ಯತೆ ಇರುವಂತಹ ಕೆಲವು ಪ್ರದೇಶಗಳಿರುತ್ತೆ, ಅಲ್ಲಿಗೆ ತಗೊಂಡೋಗಿ ಕೊಡುವಂತಹ ಒಂದು ಕೆಲಸವನ್ನು ಮಾಡ್ತಿದ್ದೀವಿ. ಸುಮನ ಫೌಂಡೇಶನ್ ಮುಖಾಂತರ ಡಾಕ್ಟರ್ ಸುನೀತಾ ಮಂಜುನಾಥ್ ಅವರು ಜೀವನದಲ್ಲಿ ಸಾಧನೆ ಮಾಡೋದಕ್ಕೆ ಕಂಡುಕೊಂಡಂತಹ ದಾರಿ ಸಮಾಜ ಸೇವೆ. ಅದರಲ್ಲಿ ಇದು ಕೂಡ ಒಂದು. ಹೀಗೇನೆ ನೂರಾರು ಬಗೆಗಳಲ್ಲಿ ಸಮಾಜ ಸೇವೆ ಮಾಡೋ ಮೂಲಕ ತನ್ನ ವಿಭಿನ್ನತೆಯನ್ನು ತೋರಿಸುವಂಥ ಕೆಲಸವನ್ನು ಸುನೀತಾ ಅವರು ಮಾಡ್ತಿದ್ದಾರೆ. ಹಾಗಿದ್ರೆ ಮುಂದೆ ಯಾವ ಥರದ ಕೆಲಸವನ್ನು ಮಾಡ್ತಿದ್ದಾರೆ, ಬನ್ನಿ ಆನ್ ಸ್ಪಾಟ್ಗೆ ಹೋಗೋಣ. ಮಾನವೀಯ ಮೌಲ್ಯಗಳನ್ನು ಸಾರೋ ಮುಖಾಂತರ ಸಮಾಜ ಸೇವೆ ನಿರಂತರವಾಗಿ ಮಾಡ್ತಿರುವಂಥ ಡಾಕ್ಟರ್ ಸುನೀತಾ ಮಂಜುನಾಥ್ ಅವರ ಸೇವೆ ಕೇವಲ 1 ಅಥವಾ 2 ಸೇವೆಗಳಿಗೆ ಮಾತ್ರ ಸೀಮಿತವಾಗಿಲ್ಲ. ನಾನೀಗ ಬೆಂಗಳೂರಿನ ನಾಗಶೆಟ್ಟಿಹಳ್ಳಿಯಲ್ಲಿ ಇದ್ದೀನಿ. ಇಲ್ಲಿ ಸುಮನ ಫೌಂಡೇಶನ್ನ ಕಚೇರಿ ಕೂಡ ಇದೆ. ಪ್ರತಿನಿತ್ಯ ಈ ಕಚೇರಿಯಲ್ಲಿ ಪ್ರತಿ ಮಧ್ಯಾಹ್ನ ನೂರಾರು ಜನರಿಗೆ ಪ್ರತಿದಿನ ಕೂಡ ಊಟದ ವ್ಯವಸ್ಥೆನೂ ಕೂಡ ಮಾಡಿದ್ದಾರೆ. ಅಂದರೆ ಹಸಿದವರಿಗೆ ಮಾತ್ರ ಗೊತ್ತು ಅನ್ನದ ಬೆಲೆ ಎನ್ನುವಂಥ ಒಂದು ಧ್ಯೇಯದೊಂದಿಗೆ ನಿತ್ಯ ಹಸಿದವರಿಗೆ, ನಿರ್ಗತಿಕರಿಗೆ, ಬಡವರಿಗೆ ಒಂದು ಹೊತ್ತಿನ ಊಟವನ್ನು ಕೊಡುವಂಥ ಕೆಲಸವನ್ನು ನಿರಂತರವಾಗಿ ಸುನೀತಾ ಅವರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಬನ್ನಿ ಅವ್ರನ್ನೇ ಕೇಳೋಣ, ಎಷ್ಟು ವರ್ಷದಿಂದ ಈ ಒಂದು ಸೇವೆಯನ್ನು ಮಾಡ್ಕೊಂಡು ಬಂದಿದ್ದಾರೆ, ಇದರ ಉದ್ದೇಶಗಳಾದರೆ ಏನು ಅಂತ. ಎಷ್ಟು ವರ್ಷದಿಂದ ಈ ಒಂದು ಸೇವೆಯನ್ನು ಮಾಡ್ತಾ ಇದ್ರಿ ಸುನೀತಾ ಅವರು? ಸರ್, ಕಳೆದ 2 ವರ್ಷಗಳಿಂದ ಈ ಒಂದು ಅನ್ನದಾಸೋಹ ಅಂದರೆ ಸುಮನ ಅನ್ನದಾಸೋಹವನ್ನು ನಡೆಸ್ಕೊಂಡು ಬರ್ತಾ ಇರೋಂಥದ್ದು. ಅಂದರೆ ಈ ಥರದೊಂದು ಆಲೋಚನೆ, ಅನ್ನದಾಸೋಹ ಮಾಡಬೇಕು ಅನ್ನುವಂಥ ಆಲೋಚನೆ ಬಂದಿದ್ದು ಯಾವಾಗ ಸುನೀತಾ ಅವರಿಗೆ? ಇಲ್ಲ, ನಾವು ಲಾಸ್ಟ್ ಟೈಮ್ ಒಂದ್ಸಲ ನಾವು ಸ್ವಚ್ಛ ಭಾರತ್ ಸುಂದರ್ ನಗರ್ ಅಭಿಯಾನ ಅಂತ ಒಂದು ಸ್ವಚ್ಛ ಭಾರತದ ಒಂದು ಪೇಂಟಿಂಗ್ ವರ್ಕನ್ನು ಮಾಡ್ತಿದ್ವಿ. ಆ ಒಂದು ಸಂದರ್ಭದಲ್ಲಿ ನಡೆದಂತಹ ಒಂದು ಘಟನೆ ನಿಜವಾಗ್ಲೂ ಈ ಒಂದು ಕಾರ್ಯಕ್ಕೆ ಕಾರಣಕರ್ತರು ಆಯಿತು ಅಂತ ಹೇಳ್ಬೋದು. ಯಾಕಂದರೆ ಮನುಷ್ಯನಿಗೆ ಏನೇ ಕೊಟ್ಟರು ಅದು ಸಾಕು ಅಂತ ಅನ್ಸೋದಿಲ್ಲ. ಬಟ್ ಆ ಊಟ ಅನ್ನುವಂಥದ್ದು ಎಲ್ಲದಕ್ಕಿಂತ ಮಿಗಿಲಾದಂಥದ್ದು. ಸೊ ಹಾಗಾಗಿ ನಮ್ಮ ಆ ಒಂದು ಲೈನು ಕೂಡ ಹಾಗಿದೆ, ಹಸಿದವನಿಗೆ ಗೊತ್ತು ಅನ್ನದ ಬೆಲೆ ಅಂತ. ಸೊ ಹಾಗಾಗಿ ಮನುಷ್ಯನಿಗೆ ಯಾವುದಾದ್ರಲ್ಲೂ ಸಹ ಒಂದು ತೃಪ್ತಿ ಸಿಗಬೇಕು ಅಂದರೆ ಅದು ಕೇವಲ ಊಟದಿಂದ ಅಂತ ಒಂದು ಆಲೋಚನೆ ಮೇಲೆಗೆ ಈ ಒಂದು ಸುಮನ ಅನ್ನದಾಸೋಹ ಕುಟೀರವನ್ನು ಪ್ರಾರಂಭ ಮಾಡಿ. ಹೊಟ್ಟೆ ತುಂಬಿದ ಮೇಲೆ ಯಾರು ಕೂಡ ಹೆಚ್ಚಾಗಿ ತಿನ್ನೋದಕ್ಕೆ ಸಾಧ್ಯ ಇಲ್ಲ, ಸಾಕು ಅನ್ನೋದು ಊಟ ವಿಚಾರಕ್ಕೆ ಬಂದಾಗ ಮಾತ್ರ. ಹೌದು, ನೀವು ನೋಡಿ ಸರ್, ಎಷ್ಟೇ ಆಸ್ತಿ ಕೊಡಿ, ಸೈಟ್ ಕೊಡಿ, ಒಡವೆ ವೈಡೂರ್ಯ ಏನೇ ಕೊಡಿ, ಇನ್ನೂ ಬೇಕು 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 ಅನ್ನುವಂಥದ್ದು ಮನುಷ್ಯನ ಒಂದು ಸ್ಥಿತಿ. ಆದರೆ ಊಟ ಅಂತ ಬಂದಾಗ ಇದೆಲ್ಲದಕ್ಕಿಂತ ವಜ್ರ ವೈಡೂರ್ಯಕ್ಕಿಂತ ಮಿಗಿಲಾದಂಥದ್ದು ಹಸಿವು. ಆ ಹಸಿವನ್ನು ನೆಗೆಸುವಂತಹ ಕೆಲಸ ನನ್ನ ಪ್ರಕಾರ ದೇವರ ಕೆಲಸ. ನಾವು ದೇವರಿಗೆ ಎಷ್ಟೇ ಒಂದು ಉಂಡಿಗೆ ಹಾಕ್ತೀವಿ, ಅದು ನಿಜವಾದ ಒಂದು ಸೇವೆ ಅಂತ ನಾನು ಭಾವಿಸೋದಿಲ್ಲ. ಆದರೆ ಈ ಒಂದು ಕೆಲಸ ಇದೆಯಲ್ಲ, ಇದರಲ್ಲಿ ನಮ್ಮ ಆತ್ಮತೃಪ್ತಿನೂ ಸಿಗುತ್ತೆ ಮತ್ತು ಇನ್ನೊಬ್ಬರ ಹೊಟ್ಟೆನೂ ಸಹ ತುಂಬಿ ಅವರು ಕೆಲವು ಊಟ ಮಾಡಬೇಕಾದ್ರೆ ನೋಡ್ಬೋದು, ಅವ್ರಿಗೂ ನಮ್ಗೆ ಯಾವುದೇ ರೀತಿಯ ಒಂದು ಬಾಂಧವ್ಯತೆ ಇರೋದಿಲ್ಲ, ಅಂದರೆ ರಕ್ತ ಸಂಬಂಧ ಇರೋದಿಲ್ಲ. ಆದರೆ ತನ್ನ ಸ್ವಂತ ಮನೆಯ ಮಕ್ಕಳಂತೆ ನಮಗೆ ಒಂದು ಆಶೀರ್ವಾದ ಮಾಡ್ತಾರೆ, ಒಂದು ಹಾರೈಕೆ ಮಾಡ್ತಾರಲ್ಲ, ಐ ಥಿಂಕ್ ಅದಕ್ಕಿಂತ ಮಿಗಿಲಾದದ್ದು ಯಾವುದೂ ಇಲ್ಲ ಅಂತ ನಾನು ಭಾವಿಸ್ತೀನಿ. ಅಂದರೆ ಏನೇನು ಬಡಿಸ್ತೀರಿ ಎವ್ರಿ ಡೇ ನೀವು ಊಟ ಅವರಿಗೆ? ಏನು ಕೊಡ್ತೀರಿ ಸರ್? ಯೂಶಲಿ ಅನ್ನ, ಸಾಂಬಾರು, ಪಲ್ಯ ಅಥವಾ ಹಪ್ಪಳ ಅಥವಾ ಒಂದೊಂದ್ಸಲ ರೈಸ್ ಬಾತು, ಮತ್ತು ವಿಶೇಷ ದಿನಗಳು ಅಂತ ಏನು ಬರುತ್ತೆ ಆವಾಗ ಪ್ರತಿ ವಾರನೂ ಸಹ ಒಂದು ಸ್ವೀಟನ್ನು ಕೊಡುವಂಥದ್ದು, ಸಿಹಿ ತಿಂಡಿ. ಅಂದರೆ ಯಾರು ನಿಮಗೆ ಸಾಥ್ ಕೊಡ್ತಾರೆ ಈ ಕೆಲಸಕ್ಕೆ? ಈಗ ಎವ್ರಿ ಡೇ ಅಡುಗೆ ಮಾಡಬೇಕಾಗತ್ತೆ, ತರಕಾರಿ ತರಬೇಕಾಗತ್ತೆ, ಊಟ ಬಡಿಸ್ಬೇಕಾಗತ್ತೆ. ಸೊ ಹೇಗೆ ತಾವು ಟೈಮ್ ಸ್ಪೆಂಡ್ ಮಾಡ್ತೀರಿ? ಯಾರು ನಿಮಗೆ ಸಾಥ್ ಕೊಡ್ತಾರೆ ಈ ಒಂದು ಕೆಲಸಕ್ಕೆ? ಈ ಹೆಸರೇ ಬಂದು ಸುಮನ ಅನ್ನದಾಸೋಹ, ಸುಂದರ ಮನಸ್ಸಿನ ನಾಗರಿಕರು ಅಂತ ಹೇಳಿ. ಯಾರ್ಯಾರಿಗೆ ಈ ಒಂದು ಸಮಾಜದ ಸೇವೆ ಮಾಡಬೇಕು, ಯಾರ್ಯಾರಿಗೆ ತನ್ನ ಕಡೆಯಿಂದ ಆದಂತಹ ಒಂದು ಕಾಂಟ್ರಿಬ್ಯೂಷನ್ನ ಈ ಸಮಾಜಕ್ಕೆ ಕೊಡಬೇಕು ಅಂತಾರೆ, ಅವರೆಲ್ಲರೂ ಸಹ ಇದಕ್ಕೆ ಪಾಲುದಾರಿಯರು. ಅದರಲ್ಲಿ ನನ್ನ ಕುಟುಂಬ ವರ್ಗ ಇರ್ಬೋದು, ನನ್ನ ಸ್ನೇಹಿತ ವರ್ಗ ಇರ್ಬೋದು, ನನ್ನ ಹಿತೈಷಿಗಳಿರ್ಬೋದು, ಸುಂದರ ಮನಸ್ಸಿನ ನಾಗರಿಕರು ಎಲ್ಲರೂ ಸಹ ಇದಕ್ಕೆ ಸಾಥನ್ನು ಕೊಡ್ತಾರೆ. ಸುಮನ ಅಂದರೆ ಸುಂದರ ಮನಸ್ಸಿನ ನಾಗರಿಕರು, ಅವರ ಪರಿಚಯ ಮಾಡಿಕೊಡಬಹುದಾ ನಿಮಗೆ ಸಾಥ್ ಕೊಡುವಂಥ ನಿಮ್ಮ ಸಮಾನ ಮನಸ್ಸಿನ ನಾಗರಿಕರ ಬಗ್ಗೆ?
ಖಂಡಿತ. ಇವತ್ತು ನೀವು ನೋಡ್ತಾ ಇರ್ಬೋದು, ನನ್ನ ಅತ್ತೆ ರಾಧಮ್ಮ ಅವರು, ಮಾವ ಕೃಷ್ಣಪ್ಪ ಅವರು, ನನ್ನ ಸ್ನೇಹಿತೆ ಮತ್ತು ಸುಮನ ಫೌಂಡೇಶನ್ ಸದಸ್ಯರಾದಂಥ ವಿದ್ಯಾಪ್ರಕಾಶ್ ಅವರು, ಅಂಬಿಕಾ ಅವರು, ಪದ್ಮಾ, ಸುಭಾಷಿಣಿ, ತಾರಾ, ಉಷಾ ಅವರು, ಆ್ಯಂಡ್ ಮೇನ್ ನನ್ನ ಹಸ್ಬೆಂಡು ಮಂಜುನಾಥ್ ಅವರು, ಮತ್ತು ಮನೋಜು, ಹರೀಶು, ಬಾಬು ಅವರು, ನಿಶಿತಾ, ಅರ್ಜುನ್ ಎಲ್ಲರೂ ಇಲ್ಲೇ ಇದ್ದಾರೆ. ಸೊ ಅವರೆಲ್ಲರ ಒಂದು ಸಹಕಾರ. ಕಂಪ್ಲೀಟ್ ಫ್ಯಾಮಿಲಿಗೆ ಈ ಸೇವೆ ಮಾಡೋ ಹುಚ್ಚನ್ನು ಹಿಡಿಸಿದ್ದು ತಾವೇನಾ, ಅಥವಾ ಆಲ್ರೆಡಿ ನಿಮ್ಮ ಬ್ಲಡ್ಡಲ್ಲೇ ಇತ್ತ, ನಿಮ್ಮ ಕುಟುಂಬದಲ್ಲೇ ಇತ್ತ ಆ ಥರದೊಂದು ಸೇವೆ ಮಾಡೋ ಮುಂಚೆಯಿಂದ ನಮ್ಮ ಅತ್ತೆ ಮಾವರು ಅವರ ಒಂದು ಕಾಲದಿಂದನೂ ಸಹ ಅವ್ರದ್ದೇ ಆದಂಥ ಒಂದು ಶೈಲಿಯಲ್ಲಿ ಅವರು ಸೇವೆಯನ್ನು ಮಾಡ್ಕೊಂಡು ಬರ್ತಿದ್ರು. ಬಟ್ ಅದಕ್ಕೆ ಒಂದು ವಿಭಿನ್ನವಾದಂಥ ರೂಪವನ್ನು ಕೊಟ್ಟು ನನ್ನ ಒಂದು ಈಗ ಬಲವಂತ ಮಾಡಿ ಯಾರಿಗೂ ಏನನ್ನು ಹೇರೋದಕ್ಕೆ ಸಾಧ್ಯ ಇಲ್ಲ ಸರ್. ಸೊ ಅವ್ರಿಗೆ ಏನು ಇಂಟ್ರೆಸ್ಟ್ ಇರುತ್ತೋ ಅದನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನನಗೂ ಕೂಡ ಈ ಒಂದು ಫೀಲ್ಡಲ್ಲಿ ಆಸಕ್ತಿ ಇದ್ದರಿಂದ ಹಸ್ಬೆಂಡ್ ಆ್ಯಂಡ್ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಎವ್ರಿ ಒನ್ ಸಪೋರ್ಟೆಡ್ ಮಿ ಲೈಕ್ ಎನಿ. ಅನ್ನದಾಸೋಹವನ್ನು ಇನ್ನೂ ಎಕ್ಸ್ಟೆಂಡ್ ಮಾಡಬೇಕು ಅನ್ನೋ ಆಲೋಚನೆಗಳಿದೆಯಾ? ಖಂಡಿತ ಸರ್. ಈ ಅನ್ನದಾಸೋಹ ನಿರಂತರವಾಗಿ, ಅಂದರೆ ನಾವಿರುವ ತನಕನೂ ಸಹ ಈ ಅನ್ನದಾಸೋಹ ನಡಿಬೇಕು. ಮತ್ತು ಹೇಗೆ ನಮಗೆ ಒಂದು ಅನುಕೂಲ ಆಗುತ್ತೆ ಆ ಒಂದು ಇದನ್ನು ನೋಡಿಕೊಂಡು ಮುಂದಿನ ದಿನಗಳಲ್ಲಿ ಬೇರೆ ಕಡೆನೂ ಸಹ ಇದನ್ನು ಸ್ಟಾರ್ಟ್ ಮಾಡಬೇಕು ಅನ್ನುವಂತಹ ಒಂದು ಆಲೋಚನೆ ಇದೆ. ಓಕೆ, ಈ ದಾಸೋಹ ಅಂದ ತಕ್ಷಣ ಒಂದಷ್ಟು ಖರ್ಚು ವೆಚ್ಚ ಇದ್ದೇ ಇರುತ್ತೆ. ಅಕ್ಕಿ ಆಗಿರ್ಬೋದು, ತರಕಾರಿ ಆಗಿರ್ಬೋದು, ಇದೆಲ್ಲ ಹೇಗೆ ಹೊಂದಿಸ್ಕೋತೀರಿ? ಅಂದರೆ ನೀವೆಲ್ಲ ಒಂದು ಗ್ರೂಪ್ ಮಾಡ್ಕೊಂಡಿದ್ದೀರಾ ಅಥವಾ ತಮ್ಮ ಸ್ವಂತದಿಂದನೇ ಖರ್ಚು ಮಾಡ್ತೀರಾ, ಹೇಗೆ? ಸ್ವಂತದ್ದು ತುಂಬ. ಈಗ ಮುಂಚೆ ಇದ್ದಂಥ ಸುನೀತಾ ಮಂಜುನಾಥ್ ಬೇರೆ, ಸುನೀತಾಗೆ ಮುಂಚೆ ಇದ್ದಂತಹ ಒಂದು ಆಲೋಚನೆಗಳು ಬೇರೆ, ಮುಂಚೆ ಆ ಒಂದು ಖರ್ಚನ್ನು ತನ್ನದಾಗಿ ಮಾಡ್ತಿದ್ದಂತಹ ಒಂದು ವ್ಯವಸ್ಥೆ ಇತ್ತು. ಬಟ್ ನಾನು ಯಾವಾಗ ಕಂಪ್ಲೀಟಾಗಿ ನನ್ನ ಒಂದು ಸೇವೆನ ಈ ಸಮಾಜ ಸೇವೆಗೆ ಕೊಡಬೇಕು ಅಂತ ನಾನು ನಿರ್ಧಾರ ಮಾಡಿದೆ, ಅಲ್ಲಿಂದ ಇಲ್ಲಿವರೆಗೂ ಸಹ ನನ್ನ ಖರ್ಚನ್ನು ಕೂಡ ನಾನು ಇಲ್ಲಿ ವ್ಯಯ ಮಾಡ್ತೀನಿ. ಸುಂದರ ಮನಸ್ಸಿನ ನಾಗರಿಕರು, ಆ ಒಂದು ಫೌಂಡೇಶನ್, ಸುಮನ ಫೌಂಡೇಶನ್ನ ಹಿಂದಿನ ಶಕ್ತಿಯೇ ಸುನೀತಾ ಅವರು. ಇವರ ಸಮಾಜ ಸೇವೆ ಕೇವಲ 1 ಅಥವಾ 2 ಕೆಲಸಗಳಿಗೆ ಮಾತ್ರ ಸೀಮಿತವಾಗಿಲ್ಲ. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಬೇರೆ ಬೇರೆ ಥರದ ಒಂದಷ್ಟು ಸೇವೆಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇನ್ನು ಪ್ರಮುಖವಾಗಿ ಪ್ರತಿಯೊಬ್ಬರಿಗೂ ಕೂಡ ಜೀವನದಲ್ಲಿ ಒಂದು ಕನಸಿನ ಸೂರನ್ನು ಮಾಡ್ಕೋಬೇಕು ಅನ್ನೋಂಥ ಆಸೆ ಇದ್ದೇ ಇರುತ್ತೆ. ಆದರೆ ಆಸೆ ಎಷ್ಟು ಮಟ್ಟಿಗೆ ಈಡೇರುತ್ತೋ ಗೊತ್ತಿಲ್ಲ. ಆದರೆ ಈ ಒಂದು ಫೌಂಡೇಶನ್ ಮುಖಾಂತರ ಸುನೀತಾ ಅವರು ಕೆಲವರಿಗೆ ತಮ್ಮ ಕೈಲಾದಂತಹ ಸಹಾಯವನ್ನು ನೀಡೋ ಮುಖಾಂತರ ಮನೆಗಳನ್ನ ಕಟ್ಟಿಸಿಕೊಡುವಂಥ ಕೆಲಸಕ್ಕೂ ಕೂಡ ಮುಂದಾಗಿದ್ದಾರೆ. ಆ ಬಗ್ಗೆ ಕೂಡ ನಾನು ಸುನೀತಾ ಬಳಿ ಕೇಳ್ತೀನಿ. ಅನ್ನದಾಸೋಹ ನೋಡಿದ್ವಿ, ಒಂದಷ್ಟು ವಾಲ್ ಆಫ್ ಹ್ಯುಮ್ಯಾನಿಟಿ ಅದನ್ನು ಕೂಡ ನೋಡಿದ್ವಿ. ಮನೆ ಕಟ್ಸ್ಕೊಡೋದು ಐ ಥಿಂಕ್ ಒಂದು ದೊಡ್ಡ ಜವಾಬ್ದಾರಿ, ಅದು ಪ್ರತಿಯೊಬ್ಬರ ಕನಸು ಕೂಡ ಆಗಿರುತ್ತೆ. ಸೊ ಈ ಒಂದು ಫೌಂಡೇಶನ್ ಮುಖಾಂತರ ಈ ರೀತಿ ಒಂದು ಮನೆ ಕಟ್ಸ್ಕೊಡ್ಬೇಕು ಅನ್ನುವಂಥ ಆಲೋಚನೆ ಬಂದಿದೆ ಹೇಗೆ ತಮಗೆ? ಸರ್, ಸುಮನ ಫೌಂಡೇಶನ್ನ ಒಂದು ಕನಸಿನ ಕೂಸು ಈ ಸುಮನ ಸೂರು ಅಂತ ನಾವು ಈ ಒಂದು ಯೋಜನೆಗೆ ಹೆಸರು ಕೊಟ್ಟಿದ್ದೀವಿ. ಓಕೆ, ಇವತ್ತು ನಮ್ಮಲ್ಲಿ ಎಷ್ಟೊಂದು ಜನಕ್ಕೆ ಒಂದು ಮನೆ ಮಾಡಬೇಕು ಅನ್ನೋಂಥದ್ದು ಒಂದು ಕನಸಾಗೆ ಉಳಿಯುತ್ತೆ. ಆ ಒಂದು ಕಷ್ಟಗಳನ್ನು, ಪರಿಸ್ಥಿತಿಯನ್ನು ನೋಡಿದಾಗ ನಿಜವಾಗ್ಲೂ ಎಲ್ಲೋ ಒಂದು ಕಡೆ ಒಂದು ಸಹಾಯವನ್ನು ಮಾಡಬೇಕು ಅನ್ನುವಂತಹ ಹಂಬಲ ಇತ್ತು. ಹಾಗಾಗಿ ಈ ಸುಮನ ಸೂರನ್ನು ನಾವು ಪ್ರಾರಂಭ ಮಾಡಿದ್ವಿ. ಗೊತ್ತು ಇದು ತುಂಬ ಕಷ್ಟ ಇದೆ ಅಂತ. ಈಗ ಈ ಸಮಾಜದಲ್ಲಿ ಕೋಟಿ ದುಡ್ಡಿರೋರ್ಗೂ ಅವರೆಲ್ಲರೂ ಸಹ ಒಂದೊಂದು ಸಹಾಯದ ಹಸ್ತ ಮಾಡಿದ್ರೆ ಈ ಸಮಾಜ ಖಂಡಿತವಾಗೂ ಪರಿವರ್ತನೆ ಆಗುತ್ತೆ. ಆದರೆ ಈ ಸೋಷಿಯಲ್ ಸರ್ವಿಸ್ ಅನ್ನೋಂಥದ್ದು ಕೇವಲ ದುಡ್ಡು ಮಾತ್ರ ಅಲ್ಲ, ದುಡ್ಡಿಗಿಂತ ಹೆಚ್ಚಾಗಿ ನನ್ನಲ್ಲಿರೋದನ್ನ ಇನ್ನೊಬ್ಬರು ಕೊಡಬೇಕು ಅನ್ನುವಂತಹ ಒಂದು ಮನಸ್ಥಿತಿ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗಾಗಿ ಈ ಸುಮನ ಸೂರಿಗೆ ನಮ್ಮಲ್ಲಿರುವಂತಹ ಒಂದಷ್ಟು ಅಳ್ಳು ಸೇವೆಯನ್ನು ಮಾಡಬೇಕು ಅಂತ ಹೇಳಿ ನಾನು ಮತ್ತು ನಮ್ಮ ತಂಡದವರೆಲ್ಲ ಯೋಚನೆ ಮಾಡಿ ನಾವು ನಮ್ಮ ಕೈ ಎಷ್ಟು ಮ್ಯಾಕ್ಸಿಮಮ್ ಆಗುತ್ತೆ ಆ ಒಂದು ಸೂರನ್ನ ಕಟ್ಕೊಡ್ಬೇಕು ಅಂತ ಹೇಳಿ ಒಂದು ಸಮೀಕ್ಷೆಯನ್ನು ಮಾಡ್ಕೊಂಡ್ವಿ. ಸಮೀಕ್ಷೆಯಲ್ಲಿ ನಿಜವಾಗ್ಲೂ ಯಾರು ಅರ್ಹರಿದ್ದಾರೆ, ಈಗ ಕೆಲವರು ಗೌರ್ಮೆಂಟಿಂದನೂ ಸಹ ಅನೇಕ ಯೋಜನೆ ಅಡಿಗಳಲ್ಲಿ ಕಟ್ಸ್ಕೊಡುವಂಥದ್ದಿದೆ. ಬಟ್ ಅಲ್ಲೂ ಸಹ ಫೇಲ್ಯೂರ್ ಆಗಿರುವಂತಹ ಒಂದು ವ್ಯಕ್ತಿಗಳನ್ನ ಗುರುತಿಸಿ ನಿಜವಾಗ್ಲೂ ಅವ್ರಿಗೆ ತುಂಬ ನೀಡಿದೆ ಅಂತ ನಮಗೆ ತಿಳಿದಾದ್ಮೇಲೆ ಅವ್ರಿಗೆ ಒಂದು ಮನೆ ಕಟ್ಸ್ಕೊಡ್ಬೇಕು ಅನ್ನುವಂತಹ ಇದ್ರ ಮೇಲೆ ಸ್ಟಾರ್ಟ್ ಮಾಡಿದ್ದೀವಿ. ತುಂಬ ಖುಷಿ ಆಗುತ್ತೆ. ಇದರ ಮುಖ್ಯ ಉದ್ದೇಶ ಏನಂದರೆ, ಕೇವಲ ರಾಜಕಾರಣಿಗಳು ಅಥವಾ ಜನಪ್ರತಿನಿಧಿಗಳು ಅಥವಾ ಅಧಿಕಾರಿಗಳು ಅಥವಾ ಶ್ರೀಮಂತರು ಇವ್ರ ಮೇಲೆ ನಾವು ಡಿಪೆಂಡ್ ಆಗಬಾರ್ದು ಯಾವುದೇ ಒಂದು ಸೇವೆ ಮಾಡೋದಕ್ಕೆ. ಇಷ್ಟು ಜನ ಇಲ್ಲದೆ ಇದ್ರೂ ಕೂಡ ಒಬ್ಬ ಸಾಮಾನ್ಯ ವ್ಯಕ್ತಿಗಳು, ನಮ್ಮಲ್ಲಿ ಒಂದು ಮಾತಿದೆ, ಹನಿ ಹನಿ ಕುಡಿದರೆ ಹಳ್ಳ ಅನ್ನುವ ಹಾಗೆ ಪ್ರತಿಯೊಬ್ಬರು ತನ್ನಲ್ಲಾದಂತಹ ಒಂದು ಸ್ಮಾಲ್ ಕಾಂಟ್ರಿಬ್ಯೂಷನ್ನ ಮಾಡ್ಕೊಂಡು ಹೋಗಿ ದೊಡ್ಡ ಬೃಹದಾಕಾರವಾದಂಥ ಒಂದು ಕನಸನ್ನು ನಾವು ಕಾಣೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ಉದ್ದೇಶ ಇದರ ಮುಖ್ಯ ಉದ್ದೇಶ. ಯಾವ ಭಾಗದಲ್ಲಿ ಆರಂಭದಲ್ಲಿ ಎಷ್ಟು ಕುಟುಂಬಗಳಿಗೆ ತಾವು ಕೊಡ್ತೀರಿ ಮನೆಗಳನ್ನ? ಸರ್, ನಮಗೆ 10 ಮನೆಗಳಿಗೆ ಮಾಡಬೇಕು ಅನ್ನುವಂತಹ ಒಂದು ಯೋಜನೆ ಇದೆ ಈ ಒಂದು ಪ್ರಾರಂಭಿಕ ಹಂತದಲ್ಲಿ. ಈಗ ಒಂದು ಸ್ಟಾರ್ಟ್ ಮಾಡಿದ್ದೀವಿ, ಮೊನ್ನೆ ಇತ್ತೀಚೆಗೆ ಸ್ಟಾರ್ಟ್ ಮಾಡಿದ್ದು. ಈಗ ಒಂದು 2 ತಿಂಗಳಲ್ಲಿ ಅದನ್ನು ಮ್ಯಾಕ್ಸಿಮಮ್ ಕೆಲಸವನ್ನು ಮಾಡಿ, ಅಂದರೆ 24/7 ಅಂತೀವಲ್ಲ ಆ ರೀತಿ ಎಲ್ಲರ ಇನ್ವಾಲ್ವ್ಮೆಂಟ್. ಕೆಲಸದಲ್ಲೂ ಸಹ 2 ರೀತಿ, ಒಂದು ಏನೋ ಒಂದು ಮಾಡಿ ಮುಗಿಸ್ಬೇಕು ಅನ್ನುವಂತಹ ಒಂದು ಕಾನ್ಸೆಪ್ಟ್ ಒಂದು ಕಡೆ, ಆದರೆ ಇದನ್ನು ನಾನು ಪ್ರೀತಿಯಿಂದ ಮಾಡಬೇಕು ಅನ್ನುವಂತಹ ಒಂದು ಕಾನ್ಸೆಪ್ಟ್ ಬೇರೆ. ಹಾಗಾಗಿ ಎಲ್ಲರೂ ಸಹ ಲವ್ ಆ್ಯಂಡ್ ಅಫೆಕ್ಷನಿಂದ ಮಾಡಿದ್ರೆ ಆ ಒಂದು ಕೆಲಸ ತುಂಬ ಕಷ್ಟ ಆಗೋದಿಲ್ಲ, ಈಸಿಯಾಗಿ ಹೋಗುತ್ತೆ. ಸೊ ಹಾಗಾಗಿ ಈ ಕೆಲಸ ಈಗ ಪ್ರಾರಂಭ ಆಗಿದೆ. ಎಲ್ಲಿ, ಬೆಂಗಳೂರಿನ ಯಾವ ಭಾಗದಲ್ಲಿ ಮಾಡ್ತೀವಿ? ಈಗ ನಾವು ಗೆದ್ಲಳ್ಳಿ, ರಾಧಾಕೃಷ್ಣ ವಾರ್ಡು, ಸಂಜಯ್ ನಗರ ಮೇನ್ ರೋಡಲ್ಲಿ ಗೆದ್ಲಳ್ಳಿ ಅಂತ ಇದೆ, ಆ ಭಾಗದಲ್ಲಿ ಈಗ ಪ್ರಾರಂಭ ಮಾಡಿದ್ದೀವಿ.
ಹೆಣ್ಣು ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು ಅನ್ನೋ ಒಂದು ಮಾತು ಇದೆ. ಸೇವೆ ಮಾಡೋದಕ್ಕೂ ಕೂಡ ಬೇರೆ ಬೇರೆ ಕ್ಷೇತ್ರಗಳಿದೆ, ಸಾಧನೆ ಮಾಡೋದಕ್ಕೂ ಕೂಡ ಬೇರೆ ಬೇರೆ ಕ್ಷೇತ್ರಗಳಿದೆ. ಬಟ್ ಸುನೀತಾ ಅವರು ಸಮಾಜ ಸೇವೆಯನ್ನೇ ಮಾಡಬೇಕು, ಈ ಥರ ಸೋಷಿಯಲ್ ಸರ್ವಿಸ್ ಮಾಡಬೇಕು ಅನ್ನೋಂಥ ನಿಲುವಿಗೆ ಬಂದಿದೆಯಾ ಆವಾಗ? ಸರ್ ಐ ಥಿಂಕ್ ಒಂದು 9 ಇಯರ್ಸಿಂದ ಇರ್ಬೋದು. ನನಗೆ ನಾನು ಓದಿದ್ದಂಥ ಫೀಲ್ಡೇ ಬೇರೆ. ನಾನು ಇಂಜಿನಿಯರಿಂಗ್ ಸ್ಟೂಡೆಂಟ್. ನಾನು ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸಲ್ಲಿ ನನ್ನ ಒಂದು ಪದವಿಯನ್ನು ಮುಗಿಸಿದ್ದು. ನಾನು ಬಾಷಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಬಟ್ ನನಗೆ ಈ ಒಂದು ಕ್ಷೇತ್ರ ಯಾಕೋ ಗೊತ್ತಿಲ್ಲ, ಒಬ್ಬೊಬ್ಬರಿಗೂ ಒಂದೊಂದು ಆಸಕ್ತಿ ಇರುತ್ತೆ. ಮುಂಚೆಯಿಂದನೂ ಒಂದು ರೀತಿಯ ಒಂದು ಅಯಸ್ಕಾಂತ ಥರ ಒಂಥರ ಸೆಳೆತಾ ಇತ್ತು. ಹಾಗಾಗಿ ಈ ಕೆಲಸನೇ ಮಾಡಬೇಕು ಅಂತೇಳಿ ಸರ್ಕಾರಿ ಒಂದು ಜಾಬ್ ಕೂಡ ನನಗೆ ಸಿಕ್ಕಿತ್ತು. ಬಟ್ ಅದೆಲ್ಲ ಹೋದರೆ ಒಂದು ಪರ್ಟಿಕ್ಯುಲರ್ ಅದಕ್ಕೆ ನಾವು ಸ್ಟಿಕ್ ಆನ್ ಆಗ್ತೀವಿ, ಅಲ್ಲೇ ಕೆಲಸ ಮಾಡೋವಂಥದ್ದು. ಬಟ್ ನನಗೆ ಜನಗಳ ಮಧ್ಯೆ ಇರಬೇಕು, ಜೊತೆಗೆ ಜನಗಳ ಒಂದು ಸೇವೆ ಮಾಡಬೇಕು ಅನ್ನುವಂತಹ ಒಂದು ಆಸೆ ಇತ್ತು. ಹಾಗಾಗಿ ಈ ಒಂದು ಫೀಲ್ಡನ್ನು ನಾನು ಚೂಸ್ ಮಾಡ್ಕೊಂಡೆ. ಓಕೆ, ಸುನೀತಾ ಅವರು ಹುಟ್ಟಿದ್ದು ಬೆಳೆದಿದ್ದು ಪೇರೆಂಟ್ಸ್? ನಾನು ಹುಟ್ಟಿದ್ದು ದೊಡ್ಡರಾಯಪ್ಪನಹಳ್ಳಿ ಅಂತ ಹೇಳಿ, ನಮ್ಮ ದೊಡ್ಡಬಳ್ಳಾಪುರ ತಾಲೂಕು ಹತ್ರ ಒಂದು ಹಳ್ಳಿ, ಅಲ್ಲಿ ಹುಟ್ಟಿದ್ದು. ನನ್ನ ತಂದೆ ನಾರಾಯಣ ಸ್ವಾಮಿ ಮತ್ತು ತಾಯಿ ಶಿವಮ್ಮ ಅಂತ ಹೇಳಿ. ಜೊತೆಗೆ ನನಗೆ ಒಬ್ಬರು ತಂಗಿ ಇದ್ದಾಳೆ, ಸಿಂಧು ಅಂತ ಹೇಳಿ. ಇಬ್ಬರು ತಮ್ಮಂದ್ರಿದ್ದಾರೆ, ಕಿರಣ್ ಮತ್ತು ಧನಂಜಯ್ ಅಂತ ಹೇಳಿ. ಸೊ ಅದಾದಮೇಲೆ ಚಿಕ್ಕಪ್ಪ ದೊಡ್ಡಪ್ಪ ಎಲ್ಲರೂ ಫ್ಯಾಮಿಲೀಸ್ ಇದ್ದರು. ಓಕೆ, ಮ್ಯಾರಿಡ್ ಲೈಫ್? ಹಾಂ, ಮ್ಯಾರಿಡ್ ಲೈಫು. ನನ್ನ ಹಸ್ಬೆಂಡ್ ಮಂಜುನಾಥ್ ಅಂತ ಹೇಳಿ, ನನ್ನ ಅತ್ತೆ ಮಾವ ರಾಧಮ್ಮ ಕೃಷ್ಣಪ್ಪ, ಮತ್ತು ಮಗಳಿದ್ದಾಳೆ ಸಾಯಿಷಾ ಅಂತ ಹೇಳಿ, ಮತ್ತು ನನ್ನ ಕೋ ಸಿಸ್ಟರ್ ಪವಿತ್ರ, ನನ್ನ ಭಾವ ಕೇಶವ್ ಆ್ಯಂಡ್ ರಾಕೇಶ್ ಅಂತ ಮೈದನ. ಒಂದು ತುಂಬ ಕುಟುಂಬ, ಒಟ್ಟಿಗೆ ಜಾಯಿಂಟ್ ಫ್ಯಾಮಿಲಿ ನಮ್ಮದು. ಸಾಮಾನ್ಯವಾಗಿ ಮದುವೆ ಆದಮೇಲೆ ಹೆಣ್ಮಕ್ಳು ಮನೇಲಿರಬೇಕು, ಮಕ್ಕಳಾದ್ಮೇಲೆ ಅಂತೂ ಕಂಪ್ಲೀಟ್ ಮಕ್ಕಳ ಜವಾಬ್ದಾರಿ ಮನೇಲಿರಬೇಕು ಅನ್ನೋದು ಒಂದು ಪದ್ಧತಿ, ಒಂದು ಥರದಲ್ಲಿ ಹೇಳಬೇಕು ಅಂತಂದರೆ. ಬಟ್ ನಿಮ್ಮ ಈ ಸಮಾಜ ಸೇವೆ ಕೆಲಸಗಳಿಗೆ ಎಷ್ಟು ಮಟ್ಟಿಗೆ ಸಾಥ್ ಕೊಡ್ತಾರೆ ನಿಮ್ಮ ಮನೆ ಮಂದಿ ಎಲ್ಲರೂ? ಇಲ್ಲ, ಸಂಪೂರ್ಣವಾಗಿ ನನಗೆ ಕುಟುಂಬದ ಮತ್ತು ಫ್ರೆಂಡ್ಸ್ನ ಒಂದು ಸಾಥ್ ಇದೆ ಸರ್. ಹಾಗಾಗಿ ಯಾಕೆಂದರೆ ಇವತ್ತು ಒಂದು ಸಮಾಜದಲ್ಲಿ ಒಂದು ಮಹಿಳೆ ಆಚೆ ಹೋಗ್ಬೇಕಂದ್ರೂ ಸಹ 108 ರೀತಿಯ ಒಂದು ವಿಘ್ನಗಳು ಅಂತ ಹೇಳ್ಬೋದು, ಅಥವಾ ಒಂದು ರೂಮರ್ಸು, ಅಥವಾ ಎಲ್ಲೋ ಒಂದು ಕಡೆ ಹೇಳೋಕ್ಕಾಗದೇ ಇರುವಂತಹ ಕೆಲವು ಪ್ರಸಂಗಗಳನ್ನು ಸಹ ನಾವು ಅನುಭವಿಸಿದ್ರೆ ಆ ಥರದ ಅಡೆತಡೆಗಳು, ರೂಮರ್ಸ್ಗಳು, ಅಥವಾ ಕಾಲ ಅಡ್ಡ ಏನೋ ಕಾಲೆಳೆಯೋದು ಈ ಥರದಲ್ಲಿ ಇದ್ದೇ ಇರುತ್ತೆ? ಖಂಡಿತ ಸರ್, ಅನುಭವಿಸ್ತಾ ಇದ್ದೀನಿ. ಮತ್ತು ಮುಂದಕ್ಕೂ ಕೂಡ ಅದು ಇನ್ನೂ ದೊಡ್ಡ ಮಟ್ಟಕ್ಕೆ ಇರುತ್ತೆ ಅನ್ನುವಂಥದ್ದಕ್ಕೆ ನನ್ನ ಮೈಂಡು ಕೂಡ ಅದಕ್ಕೆ ಪ್ರಿಪೇರ್ ಆಗಿಬಿಟ್ಟಿದೆ. ಇದನ್ನೆಲ್ಲನೂ ಸಹ ಜೀವನದಲ್ಲಿ ಏನೇ ಸಾಧಿಸಬೇಕಾದ್ರೂ ಹೇಳ್ತೀವಲ್ಲ, ಒಂದು ಅದ್ಭುತವಾದಂಥ ಒಂದು ವಿಗ್ರಹ ಆಗಬೇಕಂದ್ರೆ ಆ ಒಂದು ಕೊಳ್ಳಿಪೆಟ್ಟು ಚೆನ್ನಾಗಿ ಉಳಿಪೆಟ್ಟು ಬಿದ್ದರೆ ಮಾತ್ರ ಆಗುತ್ತೆ ಅಂತ. ಅದೇ ರೀತಿ ಜೀವನದಲ್ಲಿ ಏನೋ ಒಂದು ಸಾಧಿಸಬೇಕಂದ್ರೆ ಈ ರೀತಿ ಅವಮಾನ, ಅಪಮಾನ, ನಿಂದನೆಗಳು ಕೂಡ ಸರ್ವೇ ಸಾಮಾನ್ಯ. ಹಾಗೆಯೇ ಈ ಸುಮನ ಫೌಂಡೇಶನ್ ಮುಖಾಂತರ ಯಾವ್ಯಾವ ಬೇರೆ ಬೇರೆ ಕೆಲಸಗಳನ್ನು ತಾವು ಇದುವರೆಗೂ ಮಾಡಿದ್ದೀರಿ, ಈಗ ಮಾಡ್ತಾ ಇದ್ದೀರಿ, ಮುಂದೆ ಏನು ಮಾಡಬೇಕು ಅಂತಿದ್ದೀರಿ ಸುನೀತಾ? ಸರ್, ಸುಮನ ಅನ್ನುವಂಥದ್ದು ಕೇವಲ ಒಂದು ಕ್ಷೇತ್ರ ಅಂದರೆ ಪರ್ಟಿಕ್ಯುಲರ್ ಆಗಿ ಒಂದು ಅಜೆಂಡಾಯಿಂದ ಹೋಗುವಂಥದ್ದಲ್ಲ. ನಮಗೆ ಏನೇನು ಅನಿಸುತ್ತೆ ಸರ್, ಅದೆಲ್ಲನೂ ಸಹ ನನಗೆ ಅದು ಖುಷಿ ಇದೆ ಅಂದ್ಕೊಂಡ ತಕ್ಷಣ ಆ ಕೆಲಸ ನಮ್ಮಲ್ಲಿ ಕಾರ್ಯರೂಪಕ್ಕೆ ಬರುತ್ತೆ. ಈಗ ನೋಡಿ, ಇತ್ತೀಚೆಗೆ ನಾವು ಆಯುಷ್ಮಾನ್ ಭಾರತ್ ಆರೋಗ್ಯ ಕಾರ್ಡ್ಗಳನ್ನು ಸುಮಾರು 10,000 ಜನಕ್ಕೆ ಮಾಡಿಕೊಟ್ವಿ. ಒಂದು ಮಹಿಳಾ ಸಬಲೀಕರಣಕ್ಕೆ ನಮ್ಮ ಒಂದು ಒತ್ತು ಜಾಸ್ತಿ ಇದೆ. ಆ ಒಂದು ದೃಷ್ಟಿಯಲ್ಲಿ ಮಹಿಳೆಯರ ಸ್ವಾಭಿಮಾನಿಗಳಾಗಿ ತನ್ನ ಜೀವನವನ್ನು ಕಟ್ಕೊಳ್ಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ನಾವು ಆತ್ಮನಿರ್ಭರ ಭಾರತಕ್ಕೆ ಒಂದು ಪ್ರಾಮುಖ್ಯತೆಯನ್ನು ಕೊಟ್ವಿ. ಉದಾಹರಣೆಗೆ, ಕೆಲವರಿಗೆ ಟೈಲರಿಂಗಲ್ಲಿ ತುಂಬ ಆಸಕ್ತಿ ಇರ್ತಿತ್ತು, ಕೆಲವರಿಗೆ ಸ್ಯಾರಿ ಕುಚ್ಚು ಕಟ್ಟುವಂಥದ್ದು, ಬ್ಲೌಸ್ ಸ್ಟಿಚ್ ಮಾಡುವಂಥದ್ದು, ಮತ್ತು ಪೇಂಟಿಂಗ್ ಇರ್ಬೋದು, ಆ್ಯಂಡ್ ಮನೆಯಲ್ಲಿ ಹಪ್ಪಳ ಸಂಡಿಗೆ ಮಾಡುವಂಥದ್ದು, ಈ ರೀತಿ ವಿವಿಧ ಬಗೆಯ ಒಂದು ಇದರಲ್ಲಿ ಆಸಕ್ತಿ ಇರುವಂಥವ್ರನ್ನ ಗುರುತಿಸಿ ಅವ್ರಿಗೆ ಅದರಲ್ಲೇ ಒಂದು ಟ್ರೈನಿಂಗನ್ನು ಕೊಟ್ಟು ಶೇಡ್ ಆಫ್ ಹ್ಯುಮ್ಯಾನಿಟಿ ಅಂತ ಒಂದು ಸ್ಟಾರ್ಟ್ ಮಾಡಿದ್ವಿ. ಸೊ ಎಲ್ಲರಿಗೂ ಸಹ ರಸ್ತೆ ವ್ಯಾಪಾರಿಗಳಿಗೆ ನಮ್ಮ ಒಂದು ಸುಮನ ಫೌಂಡೇಶನ್ ವತಿಯಿಂದ ಅಂಬ್ರೆಲಾವನ್ನು ಡಿಸ್ಟ್ರಿಬ್ಯೂಟ್ ಮಾಡುವಂಥದ್ದು. ಸೊ ಖುಷಿ ಆಗುತ್ತೆ. ಅವರೆಲ್ಲ ಹೇಳ್ತಾರೆ, ನಾವು ಹೋಗ್ಬೇಕಾದ್ರೆ ಹೇಳ್ತಾರೆ, ನಮ್ಗೆ ತುಂಬ ಅನುಕೂಲ ಆಗುತ್ತೆ, ಯಾಕಂದರೆ ಬಿಸಿಲಲ್ಲೂ ಬೇಸಿಗೆ ಕಾಲದಲ್ಲೂ ಅನುಕೂಲ ಆಗುತ್ತೆ, ಅಗೇನ್ ಮಳೆಗಾಲದಲ್ಲೂ ಕೂಡ ಅನುಕೂಲ ಆಗುತ್ತೆ ಅನ್ನುವಂಥ ಈ ಒಂದು ಕೆಲಸವನ್ನು ಮಾಡುವಂಥದ್ದು ಮಾಡೋದು. ನಾವು ಇಲ್ಲೇ ಹೂ ವ್ಯಾಪಾರ ಮಾಡೋದು, ಹೂ ವ್ಯಾಪಾರ ಮಾಡ್ತೀವಿ, ತರಕಾರಿ ಎಲ್ಲ ವ್ಯಾಪಾರ ಮಾಡ್ತೀವಿ. ನಮಗೆ ಸುಮನ ಫೌಂಡೇಶನ್ ಅವರು ಛತ್ರಿ ಎಲ್ಲ ಕೊಟ್ಟಿದ್ದಾರೆ. ಅದರಿಂದ ಮಳೆ ಅನ್ನೋದಕ್ಕಿಂತ ಬಿಸಿಲಲ್ಲಿ ತುಂಬ ಒಣಗ್ತಾಯಿತ್ತು, ಹೂವೆಲ್ಲ ತುಂಬ ಹೆಲ್ಪ್ ಆಗಿದೆ ಸುಮನ ಫೌಂಡೇಶನ್ ಅವರಿಂದ. ನಮಗೆ ಅಂತಲ್ಲ, ಪೂರ್ತಿ ಸುಮಾರು ಗೆದ್ದಲಹಳ್ಳಿಯಿಂದ ಹಿಡಿದು ಇಲ್ಲಿ ಪೂರ್ತಿ ಲೈನಲ್ಲಿ ಕೊಟ್ಟಿದ್ದಾರೆ. ಆಟೋದಲ್ಲಿ ಒಂದು ವಾಲ್ ಆಫ್ ಕೋವಿಡ್ ಅಂತ ಅದಕ್ಕೆ ಒಂದು ನೇಮನ್ನು ಮಾಡಿ, ಆಟೋ ಓಡಿಸುವವರು ಮತ್ತು ಹಿಂದೆ ಪ್ರಯಾಣಿಕರ ಮಧ್ಯೆ ಒಂದು ತಡೆಗೋಡೆಯನ್ನು ಮಾಡುವಂಥ ಸುಮಾರು 1,000 ಆಟೋಗಳಿಗೆ ಅದನ್ನು ಉಚಿತವಾಗಿ ನಮ್ಮ ಫೌಂಡೇಶನ್ ವತಿಯಿಂದ ಹಾಕಿಸ್ಕೊಡುವಂತಹ ಕೆಲಸವನ್ನು ಮಾಡಿದ್ವಿ. ಕೊರೋನಾ ದಿನದ ಭಯ ಇತ್ತು, ಬಿಸ್ನೆಸ್ ಆಗ್ತಾ ಇಲ್ಲ, ಹಂಗೆ ಹಿಂಗೆ ಅಂತ ಹೇಳಿ ತೊಂದರೆ ಕೊಡ್ತಾಯಿದ್ರು. ನಾವು ಸುಮನ ಫೌಂಡೇಶನ್ ಹತ್ರ ಬಂದು ಕೇಳ್ಕೊಂಡ್ಮೇಲೆ ನಮಗೆ ಪ್ಯಾಸೆಂಜರ್ ಕುಂತ್ಕೊಳ್ಳೋಗೆಲ್ಲ ಭಯ ಬೀಳ್ತಾಯಿದ್ರು ಅಂತ ಕೇಳಿದ್ಮೇಲೆ ಅವರು ನಮಗೆ ಉಚಿತವಾಗಿ ಸುಮನ ಫೌಂಡೇಶನಿಂದ ಬೋರ್ಡ್ ಒಂದು ಹಾಕ್ಕೊಟ್ರು. ಅದರಿಂದ ಕಸ್ಟಮರು ನಮಗೆ ತೊಂದರೆ ಇಲ್ದಿರ ಬಂದು ಈಸಿಯಾಗಿ ಕುಂತ್ಕೊಳ್ತಾ ಇದ್ದಾರೆ.
ಈ ಜಾಗ ಫಸ್ಟ್ ನೋಡಿದಾಗ ನಾನು ತುಂಬ ಗಲೀಜಾಗಿತ್ತು, ಎನ್ವಿರಾನ್ಮೆಂಟ್ ಹೆಂಗಿತ್ತು ಅಂದರೆ ಈ ಕಡೆ ಬರಲೇಬಾರ್ದು ಅನ್ಸ್ಬಿಟ್ಟಿತ್ತು. ಈ ಸುಮನ ಫೌಂಡೇಶನ್ ಅವರು ಫುಲ್ ಪ್ಲೇಸ್ನ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಪೇಂಟಿಂಗ್ಸ್ ಮಾಡಿದ್ದಾರೆ, ಚೆನ್ನಾಗಿ ಪ್ಲಾಂಟೇಷನ್ಸ್ ಮಾಡಿದ್ದಾರೆ. ಈ ಫುಟ್ಪಾತ್ ಫುಲ್ ನೋಡಿದ್ರೆ ಹೆಂಗಿರಬೇಕು ಅಂತಂದರೆ ಈ ಜಾಗ ಪ್ಲೆಸೆಂಟ್ ಆಗಿದೆ, ಅಷ್ಟೊಂದು ಬರಬೇಕು ಅಂತ ಅಂದ್ಬಿಟ್ಟು ಇನ್ನೊಂದ್ಸಲ ಅನಿಸುತ್ತೆ ಎಲ್ಲರಿಗೂ. ಮತ್ತು ಎಗೈನ್ ರೇಷನ್ ಕಿಟ್ಸ್ ಅಂತ ಬಂದಾಗ ಸುಮಾರು 10,000 ಫ್ಯಾಮಿಲಿಗಳಿಗೆ ನಮ್ಮ ಒಂದು ಫೌಂಡೇಶನ್ ವತಿಯಿಂದ ಒಂದು ಏನೇನು ಬೇಕಲ್ಲ ಸುಮಾರು 16 ಸಾಮಗ್ರಿಗಳಿರುವಂತಹ ಒಂದು ಕಿಟ್ಟನ್ನು ತಯಾರು ಮಾಡಿ, ಅಂದರೆ ಎಗೈನ್ ನಾವೇ ಎಲ್ಲ ಕೂತು ಮಾಡಿದಂಥ ಕೆಲಸ, ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡುವಂಥದ್ದು. ಮತ್ತು ರೈತರು ಒಂದು ಸಂಕಷ್ಟದಲ್ಲಿದ್ದರು ಆ ಟೈಮಲ್ಲಿ. ಸೊ ನೇರವಾಗಿ ರೈತರ ಹತ್ರ ಹೋಗಿ ನಾವು ಒಂದು ಸುಮಾರು 20 ಹಳ್ಳಿಗಳನ್ನು ಅಲ್ಲಿ ಬೆಳೆದಿರುವಂಥ ತರಕಾರಿಗಳು ನಾವೇ ಖರೀದಿ ಮಾಡಿ ಅವರಿಗೆ ಒಂದು ಒಳ್ಳೆಯ ಒಂದು ಬೆಲೆಯನ್ನು ಕೊಟ್ಟು ಅದನ್ನು ತೊಗೊಂಬಂದು ಇಲ್ಲಿ ಫ್ರೀ ಡಿಸ್ಟ್ರಿಬ್ಯೂಷನ್ ಮಾಡುವಂತಹ ಕೆಲಸ ಇರ್ಬೋದು. ಕಳೆದ ಬಾರಿಯ ಒಂದು ಕೊಡಗು ಆದಂಥ ಸಂದರ್ಭದಲ್ಲಿರ್ಬೋದು, ಮತ್ತು ಉತ್ತರ ಕರ್ನಾಟಕದಿರ್ಬೋದು, ಮತ್ತು ಇತ್ತೀಚೆಗೆ ಏನು ಮೂಡುಬಿದ್ರೆ ಕಡೆ ಎಲ್ಲ ಆಯಿತು, ಎಲ್ಲ ಕಡೆಯೂ ಸಹ ಮ್ಯಾಕ್ಸಿಮಮ್ ನಾವು ಬ್ಲ್ಯಾಂಕೆಟ್ಸ್ನ ತೊಗೊಂಡೋಗಿ ಕೊಡುವಂಥದ್ದು. ಆ್ಯಂಡ್ ಸುಮಾರು ಈ ಸಲ ಅಂತ 10 ಲಕ್ಷ ವರ್ತ್ ಆಫ್ ಥಿಂಗ್ಸ್ನ ನಾವು ಕಲೆಕ್ಟ್ ಮಾಡಿ ಅವರಿಗೆ ಕೊಡುವಂತಹ ಒಂದು ಕೆಲಸವನ್ನು ಮಾಡಿದ್ವಿ. ಸುನೀತಾ ಅವರು ಮನಸ್ಸು ಮಾಡಿದ್ದಿದ್ರೆ ಇವತ್ತು ಡಾಕ್ಟರ್ ಆಗ್ಬೋದಾಗಿತ್ತು, ಇಂಜಿನಿಯರ್ ಆಗಿರ್ಬೋದಾಗಿತ್ತು. ಬಟ್ ಈ ಸಮಾಜ ಸೇವಕಿ ಅನ್ನೊಂದು ಪದ ತುಂಬ ದೊಡ್ಡ ಪದ, ತುಂಬ ಗೌರವವಾದಂಥ ಪದ. ಎಷ್ಟು ಖುಷಿ ಇದೆ ನಿಮಗೆ ಸುನೀತಾ ಅವರಿಗೆ? ಸರ್, ನಾನು ಮಾರ್ಕ್ಸ್ ಅಂತ ಹೇಳಿದ್ರೆ 100ಕ್ಕೆ 100 ಅಂತ ಹೇಳ್ತೇನೆ. ಯಾಕೆಂದರೆ ಮನುಷ್ಯ ಎಲ್ಲ ಮಾಡೋದು ಅಂದರೆ ಒಂದು ಪದವಿ, ಒಂದು ನೇಮು, ಅಥವಾ ಒಂದು ಯಾವುದೋ ಒಂದು ಅಧಿಕಾರ ಏನೇ ಇರ್ಬೋದು, ಅಥವಾ ಒಂದು ಹೊಸ ಮನೆ, ಒಂದು ದೊಡ್ಡ ಬ್ರ್ಯಾಂಡೆಡ್ ಕಾರು ಏನೇ ತೊಗೊಬೋದು. ಯಾಕೆ ಅಲ್ಟಿಮೇಟ್ಲಿ ಮಾಡ್ತಾರೆ ಅಂದರೆ ಒಬ್ಬೊಬ್ಬರ ಒಂದು ಅಭಿಪ್ರಾಯ ಬೇರೆ ಇರುತ್ತೆ. ನನಗೆ ಬ್ರ್ಯಾಂಡೆಡ್ ಕಾರು, 1.5 ಕೋಟಿ ಕಾರ್ ತೊಗೊಂಡ್ರೆ ನಂಗೆ ಖುಷಿ ಕೊಡುತ್ತೆ ಅಂತ. ಬಟ್ ನಾನು ಮನಸ್ಸಾರೆ ಹೇಳ್ತೀನಿ, ನಾನು ನನ್ನ ಸೇವೆ ಅನ್ನುವಂಥದ್ದು ನಾನು ಇನ್ನೊಬ್ಬರನ್ನ ಮೆಚ್ಚೋದಕ್ಕೋಸ್ಕರ ನಾನು ಮಾಡೋದಿಲ್ಲ. ನನ್ನ ಆತ್ಮತೃಪ್ತಿ, ಬೇರೆಯವ್ರು ಏನಾದರೂ ಅಂದ್ಕೊಬೋದು, ನನ್ನ ಆತ್ಮತೃಪ್ತಿ. ನನಗೆ ಈ ರೀತಿಯ ಕೆಲಸಗಳನ್ನ ಮಾಡ್ತಿದ್ರೆ ಎಲ್ಲೋ ಒಂದು ರೀತಿ ನನಗೆ ಏನಂತೀವಿ 100ಕ್ಕೆ 100 ಒಂಥರ ಖುಷಿ ಆಗುತ್ತೆ. ಒಂದಿನ ಏನಾದ್ರು ಒಂದು ಫೀಲ್ಡಲ್ಲಿ ಕೆಲಸ ಮಾಡಿಲ್ಲ ಅಂದರೆ ಸಮಥಿಂಗ್ ಐ ಆಮ್ ಮಿಸ್ಸಿಂಗ್ ಟುಡೇ ಅನ್ನುವಂತಹ ಒಂದು ಫೀಲ್ ಆಗುತ್ತೆ. ಮನುಷ್ಯತ್ವ, ಮಾನವೀಯತೆ ಇದೆಯಾ ಈಗಲೂ ಸಮಾಜದಲ್ಲಿ? ಯಾಕಂದರೆ ನೀವು ತುಂಬ ಜನ ಭೇಟಿ ಮಾಡ್ತಾ ಇರ್ತೀರಿ, ನಿಮ್ಮಿಂದ ಸಾಕಷ್ಟು ಜನ ಹೆಲ್ಪ್ ತೊಗೊಂಡಿರ್ತಾರೆ, ಕಷ್ಟಗಳನ್ನು, ಕಾರ್ಪಣ್ಯಗಳನ್ನ ತಾವು ನೋಡ್ತಾ ಇರ್ತೀರಿ. ನಿಜಕ್ಕೂ ಮಾನವೀಯತೆ ಇದೆಯಾ, ಮನುಷ್ಯತ್ವ ಇದೆಯಾ ಸಮಾಜದಲ್ಲಿ? ಸರ್, ಸಂಪೂರ್ಣವಾಗಿದೆ ಅಂತ ಹೇಳಿಲ್ಲ, ಸಂಪೂರ್ಣವಾಗಿ ಇಲ್ಲ ಅಂತಲೂ ಹೇಳಲ್ಲ. ಬಟ್ ಹೆಚ್ಚಿನಾಗಿ ಇವತ್ತಿನ ಒಂದು ಜಗತ್ತು ನಿಂತಿರೋದು ಪ್ರಾಕ್ಟಿಕಲ್ ಲೈಫಲ್ಲಿ ಸರ್. ಇವತ್ತು ತನ್ನ ಒಂದು ಏನಂತೇವೆ ಎಂಜಾಯ್ಮೆಂಟ್ಗೆ ಅಥವಾ ತನ್ನ ಒಂದು ಸ್ವಾರ್ಥಕ್ಕೋಸ್ಕರ ಎಷ್ಟು ಲಕ್ಷ ಆದ್ರೂ ಜನಗಳು ಹಿಂದೆ ಮುಂದೆ ನೋಡದೆ ಖರ್ಚು ಮಾಡ್ತಾರೆ. ಅದೇ ನೀವು ಪರರಿಗೆ 10 ರೂಪಾಯಿ ಕೊಡಬೇಕಾದ್ರೆ ತುಂಬ ಯೋಚನೆ ಮಾಡ್ತಾರೆ. ಬಟ್ ಈ ಸಮಾಜದಲ್ಲಿ ಏನಾಗಿದೆ, ತಾನೂ ಮಾಡಲ್ಲ, ಇನ್ನೊಬ್ಬರು ಮಾಡ್ತಿದ್ರು ಸಹಿಸಲ್ಲ. ಅದು ಹೆಚ್ಚಿನ ಪ್ರಮಾಣದಲ್ಲಿ ಇವತ್ತು ನಾನು ಅನುಭವಿಸ್ತಾ ಇರೋಂಥದ್ದು. ಈ ಸಮಾಜ ಸೇವೆ ಮಾಡ್ತಾ ಮಾಡ್ತಾ ಯಾರೋ ಒಬ್ಬರು ನಮ್ಮನ್ನು ಗುರುತಿಸೋದಾಗಿರ್ಬೋದು, ಐಡೆಂಟಿಫೈ ಮಾಡೋದಾಗಿರ್ಬೋದು, ಗುರುತಿಸಿ ನಮ್ಮನ್ನು ಬೆಂಬಲಿಸುವಂಥ ಕೆಲಸಗಳಾಗಿರ್ಬೋದು. ಸಾಕಷ್ಟು ಪ್ರಶಸ್ತಿಗಳನ್ನು ನೋಡಿದೆ ನಾನು ನಿಮ್ಮ ಕಚೇರಿಯಲ್ಲಿ. ಸೊ ಯಾವ್ಯಾವ ಪ್ರಶಸ್ತಿಗಳು ಹುಡ್ಕೊಂಡು ಬಂದಿದೆ ನಿಮ್ಮ ಸಮಾಜ ಸೇವೆಯನ್ನು ಮೆಚ್ಚಿ ಮತ್ತಷ್ಟು ಇನ್ಸ್ಪೈರ್ಡ್ ಮಾಡೋದಕ್ಕೆ? ಯಾವ್ಯಾವ ಪ್ರಶಸ್ತಿಗಳು ಸಿಕ್ಕಿದೆ? ನನಗೆ ನಾಡಪ್ರಭು ಕೆಂಪೇಗೌಡ ಅವಾರ್ಡ್ ಇರ್ಬೋದು, ಗೌರವ 2 ಡಾಕ್ಟರೇಟ್ ಅವಾರ್ಡ್ ಇರ್ಬೋದು, ಅದಾದಮೇಲೆ ಆದರ್ಶ ಮಹಿಳೆ ಅನ್ನುವಂಥದ್ದು, ಮತ್ತು ಟೈಮ್ಸಿಂದ ಬೆಸ್ಟ್ ಸೋಷಿಯಲ್ ವರ್ಕರ್ ಅನ್ನುವಂಥದ್ದು ಟೈಮ್ಸ್ ಆಫ್ ಇಂಡಿಯಾದಲ್ಲಿ. ಎಕನಾಮಿಕ್ಸ್ ಟೈಮ್ಸಿಂದ ನನಗೆ ಅಗೈನ್ ಸೋಷಿಯಲ್ ಸರ್ವಿಸಿಗೆ ಒಂದು ಲಾಸ್ಟ್ ಇಯರ್ ಒಂದು ಅವಾರ್ಡ್ ಸಿಕ್ತು. ಆ್ಯಂಡ್ ಕೋಲ್ಕತ್ತಾದಲ್ಲಿ ನಮ್ಮ ದೇಶದ ಒಂದು ಎಲ್ಲ ಒಂದು ಫೀಲ್ಡಲ್ಲೂ ಕೆಲಸ ಮಾಡುವಂತಹ ಒಂದು ಗುರುತಿಸಿ ಒಂದು ಅವಾರ್ಡ್ ಕೊಡುವಂಥದ್ದು. ಲಾಸ್ಟ್ ಇಯರ್ ನನಗೆ ನ್ಯಾಷನಲ್ ಅವಾರ್ಡ್ ಅನ್ನುವಂತಹ ಒಂದು ಅವಾರ್ಡು ಕೋಲ್ಕತ್ತಾದಲ್ಲಿ. ಆ್ಯಂಡ್ ಹೈದರಾಬಾದಲ್ಲಿ ಬೆಸ್ಟ್ ಯೂತ್ ಐಕಾನ್ ಆ್ಯಂಡ್ ಪವರ್ ಯೂತ್ ಐಕಾನ್ ಅನ್ನುವಂತಹದ್ದು ಹೈದರಾಬಾದ್ ಗೌರ್ಮೆಂಟಿಂದ ಸಿಕ್ಕಿರೋವಂಥದ್ದು. ಆ್ಯಂಡ್ ಅನೇಕ ಸಂಘ ಸಂಸ್ಥೆಗಳಿಂದನೂ ಕೂಡ ಕೆಲವು ಅವಾರ್ಡ್ಸ್ ಎಲ್ಲ ಬಂದಿದೆ. ಬಟ್ ಬಂದಂಗೆಲ್ಲ ತುಂಬ ಭಯ ಆಗುತ್ತೆ. ಸೊ ನೆಕ್ಸ್ಟ್ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ, ಜಾಸ್ತಿ ಕೆಲಸ ಮಾಡಬೇಕು ಅನ್ನುವಂಥದ್ದು. ವಾಟ್ ನೆಕ್ಸ್ಟ್ ಸುನೀತಾ ಅವರ ಕನಸು? ಯಾಕಂದರೆ ಕನಸುಗಳು ಒಂದು ಕನಸು ಆದಮೇಲೆ ಮತ್ತೆ ಇನ್ನೊಂದು ಕನಸು, ಕನಸು ಬೆನ್ನಟ್ಟಿ ಹೋಗ್ತಾ ಇರ್ತೀವಿ. ಏನು ಆಸೆ ಇದೆ, ಏನು ಮಾಡಬೇಕು ಅನ್ನೋ ಆಸೆ ಇದೆ ನಿಮ್ಮ ಫೌಂಡೇಶನ್ ಮುಖಾಂತರ? ಹಾಗೆಯೇ ತಾವು ವೈಯಕ್ತಿಕವಾಗಿ ಈ ಸಮಾಜಕ್ಕಾಗಿರ್ಬೋದು, ಸಮಾಜ ಸೇವೆಯಲ್ಲಿ ಇನ್ನೂ ಏನೇನು ಕೆಲಸ ಮಾಡಬೇಕು ಅನ್ನೋ ಆಸೆಗಳಿದೆ? ಇವತ್ತು ಇರುವಂಥವರೆಲ್ಲರೂ ಸಹ ಒಂದೊಂದು ಸ್ವಲ್ಪ ಮಟ್ಟಿಗೆ ಸಹಾಯ ಮಾಡಿಕೊಂಡು ಈ ಸಮಾಜವನ್ನು ಚೇಂಜ್ ಮಾಡುವಂಥದ್ದು. ಅಂದರೆ ನಮ್ಮಲ್ಲಿ 10 ರೂಪಾಯಿ ಇದೆ, 10 ರೂಪಾಯಲ್ಲಿ ಸ್ವಲ್ಪ ಆದರೂ ನಾವು ಬೇರೆಯವ್ರಿಗೆ ಕೊಡೋಣ, ಆ ರೀತಿಯ ಒಂದು ಸಂಕಲ್ಪವನ್ನು ನಾವು ಮಾಡಿ ನಮ್ಮ ಜನಗಳಿಗೂ ಸಹ ಅದನ್ನು ತಿಳಿಸಿ. ನನಗೆ
ಆ ಮನ ಪರಿವರ್ತನೆ ಮಾಡಬೇಕು ಅನ್ನುವಂಥದ್ದು ನನ್ನ ಮೇನ್ ಅಜೆಂಡಾ. ಆ್ಯಂಡ್ ಸುಮನ ಸುಂದರ ಮನಸ್ಸಿನ ನಾಗರಿಕರು ಎಲ್ಲರೂ ಸೇರಿಕೊಂಡು ಯಾವುದು ಅಸಾಧ್ಯ ಇದೆ ಆ ಕೆಲಸವನ್ನು ಸಾಧ್ಯ ಅಂತ ಮಾಡಿ ತೋರಿಸುವಂಥದ್ದು ಮೇನ್ ಅಜೆಂಡಾ ಸರ್. ಥ್ಯಾಂಕ್ ಯು ಸೋ ಮಚ್ ಸುನೀತಾ ಅವರೇ. ತಮ್ಮ ಕನಸುಗಳು ನನಸಾಗಲಿ. ಈ ಮುಖಾಂತರ ಸಮಾಜ ಸೇವೆ ಮಾಡೋ ಮುಖಾಂತರ ಸಾಕಷ್ಟು ಜನರಿಗೆ ತಾವು ಮಾದರಿಯಾಗಿದ್ದೀರಿ. ತಾವು ಕಂಡಂಥ ಎಲ್ಲ ಕನಸುಗಳು ಕೂಡ ನನಸಾಗಲಿ. ಈ ಮೂಲಕ ಸಮಾಜಕ್ಕಾಗಿರ್ಬೋದು ಅಥವಾ ಈ ಜನ್ರೇಷನ್ಗೆ ನಿಮ್ಮ ಮುಖಾಂತರ ಸಾಕಷ್ಟು ಕೆಲಸಗಳಾಗಲಿ ಅಂತ ನಾನು ಕೂಡ ಪ್ರೀತಿಯಿಂದ ಹಾರೈಸ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್, ಇದು ಈ ವಾರದ, ಈ ಕ್ಷಣದ, ಈ ಹೊತ್ತಿನ ನನ್ನ ಜೊತೆಗೆ ಇದ್ದಂತಹ ಸಾಧಕರು. ಹಾಗಿದ್ರೆ ಮುಂದಿನ ಎಪಿಸೋಡ್ನಲ್ಲಿ ನನ್ನ ಜೊತೆಗೆ, ನನ್ನ ಶೋನಲ್ಲಿ ಮತ್ತೆ ಯಾವ ಸಾಧಕರು ಇರ್ತಾರೆ ನೋಡ್ತಾ ಇರಿ. ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮೊಂದಿಗೆ.